ಕ್ರಿಸ್ತಪೂರ್ವ 326. ಆಗ ಭಾರತದಲ್ಲಿ ಹಲವಾರು ರಾಜ್ಯಗಳಿದ್ದವು. ಅದರಲ್ಲಿ ತುಂಬ ವಿಸ್ತಾರವಾದ ರಾಜ್ಯ ಅಂದರೆ ನಂದ ಸಾಮ್ರಾಜ್ಯ. ಈ ನಂದ ಸಾಮ್ರಾಜ್ಯವನ್ನು ಆಳುತ್ತಿದ್ದ ರಾಜ ಧನಾನಂದ. ಈ ಧನಾನಂದ ಒಬ್ಬ ಪ್ರಬಲವಾದ ರಾಜನಾಗಿದ್ದಿಲ್ಲ. ಆದರೆ ನಂದ ಸಾಮ್ರಾಜ್ಯದ ಸೈನ್ಯ ಬಲ ಮತ್ತು ಅದರ ಮುಖ್ಯಮಂತ್ರಿ ಅಮಾತ್ಯ ರಾಕ್ಷಸ ತುಂಬ ಪ್ರಬಲವಾದ ವ್ಯಕ್ತಿಗಳು. ಅದೇ ಸಮಯದಲ್ಲಿ ಅಲೆಕ್ಸಾಂಡರ್ ದಿ ಗ್ರೇಟ್ ಇವನು ಭಾರತವನ್ನು ತನ್ನ ವಶವಾಗಿಸಬೇಕೆಂದು ಭಾರತದತ್ತ ಪ್ರಯಾಣ ಬೆಳೆಸಿದ್ದ. ಇದೇ ಸಮಯದಲ್ಲಿ ಒಬ್ಬ ಬ್ರಾಹ್ಮಣ ಈ ಎಲ್ಲ ಚಟುವಟಿಕೆಗಳನ್ನು ಗಮನಿಸಿ ಭಾರತವು ಅಲೆಕ್ಸಾಂಡರ್ನ ಕೈವಶವಾಗದಂತೆ ತಡೆಯಲು ಒಂದು ಯೋಜನೆಯನ್ನು ರೂಪಿಸಿದ್ದ. ಈ ಯೋಜನೆಯ ಪ್ರಕಾರ ಅವನಿಗೆ ಧನಾನಂದನ ಅತ್ಯವಶ್ಯಕತೆ ಇತ್ತು. ಈ ಮುಂದಾಲೋಚನೆ ಹೊಂದಿದ ಬ್ರಾಹ್ಮಣ ಬೇರೆ ಯಾರೂ ಅಲ್ಲ, ಅವನೇ ಚಾಣಕ್ಯ. ವ್ಯಕ್ತಿತ್ವದಲ್ಲಿ ಒಬ್ಬ ಉಚ್ಚ ವಿಚಾರಶಾಲಿ. ತನ್ನ ಕಾಲಿಗೆ ಮುಳ್ಳು ಚುಚ್ಚಿದರೆ ಮುಳ್ಳನ್ನು ಮಾತ್ರವಲ್ಲದೆ ಮುಳ್ಳಿನ ಇಡೀ ಗಿಡವನ್ನೇ ಬೇರೆಬ್ಬಿಸಿ ಕಿತ್ತು ಒಸೆಯುವಂತಹ ಗುಣ ಹೊಂದಿದ್ದ. ಸಮಸ್ಯೆಯನ್ನು ಬುಡದಿಂದಲೇ ಕಿತ್ತು ಹಾಕುವಂತಹ ಲಕ್ಷಣವನ್ನು ಹೊಂದಿದ್ದ. ಒಮ್ಮೆ ಧನಾನಂದನು ತನ್ನ ಸಾಮ್ರಾಜ್ಯದಲ್ಲಿ ಬ್ರಾಹ್ಮಣರಿಗೆ ಭೋಜನೆಯನ್ನು ಆಯೋಜಿಸುತ್ತಿರುತ್ತಾನೆ. ಇದರಲ್ಲಿ ಪಾಲ್ಗೊಂಡ ಚಾಣಕ್ಯರು ಧನಾನಂದನಿಗೆ ತಮ್ಮ ಈ ಯೋಜನೆಯ ಬಗ್ಗೆ ತಿಳಿಸಲು ಪ್ರಯತ್ನಿಸುತ್ತಾರೆ. ಅಹಂಕಾರದಲ್ಲಿ ಮೆರೆಯುತ್ತಿದ್ದ ಧನಾನಂದ ಅವನ ಯೋಜನೆಯನ್ನು ಅರ್ಥ ಮಾಡಿಕೊಳ್ಳದೆ ಅವನನ್ನು ಅವಮಾನಿಸಿ ಬಿಡುತ್ತಾನೆ. ನೀನು ಒಬ್ಬ ಸಾಧಾರಣ ಬ್ರಾಹ್ಮಣ, ನಿನ್ನ ವಸ್ತ್ರವನ್ನು ಒಮ್ಮೆಯಾದರೂ ನೋಡಿಕೊಂಡಿದ್ದೀಯಾ ಎಂದು ಅವಮಾನಿಸಿಬಿಡುತ್ತಾನೆ. ಹೀಗೆ ಅವಮಾನಗೊಂಡ ಚಾಣಕ್ಯ, ಹೇ ಧನಾನಂದ, ನೀನು ನಿನ್ನ ಅಹಂಕಾರದಲ್ಲಿ ಮಾತನಾಡುತ್ತಿರುವೆ. ಇದು ಒಬ್ಬ ಯೋಗ್ಯರಾದ ರಾಜನ ಲಕ್ಷಣಗಳಲ್ಲ ಎಂದು ತಮ್ಮ ಜಟೆಯನ್ನು ಹಿಡಿದು ಪ್ರತಿಜ್ಞೆ ಮಾಡುತ್ತಾರೆ. ಎಲ್ಲಿಯವರೆಗೂ ನಾನು ಈ ನಂದ ಸಾಮ್ರಾಜ್ಯವನ್ನು ಉರುಳಿಸಿ ಈ ನಿನ್ನ ಸಿಂಹಾಸನದ ಮೇಲೆ ಒಬ್ಬ ಯೋಗ್ಯ ರಾಜನನ್ನು ಕೂರಿಸುವುದಿಲ್ಲವೋ ಅಲ್ಲಿಯವರೆಗೂ ನಾನು ಈ ಜಟೆಯನ್ನು ಕಟ್ಟುವುದಿಲ್ಲ ಎಂದು ಪ್ರತಿಜ್ಞೆ ಮಾಡುತ್ತಾರೆ. ಇದನ್ನು ಕೇಳಿದ ಧನಾನಂದ ಚಾಣಕ್ಯನನ್ನು ಬಂಧಿಸಲು ಆದೇಶಿಸುತ್ತಾನೆ. ಹೀಗೆ ಬಂಧಿತಗೊಂಡ ಚಾಣಕ್ಯ ಗುಪ್ತ ದ್ವಾರದಿಂದ ತಪ್ಪಿಸಿಕೊಂಡು ಕಾಡಿನತ್ತ ಪ್ರಯಾಣ ಬೆಳೆಸುತ್ತಾನೆ. ತನ್ನ ಈ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಲು ತನಗೆ ಸೈನ್ಯ ಬಲ ಬೇಕು. ಈ ಸೈನ್ಯ ಬಲವನ್ನು ಕೂಡಿಸಲು ಹಣದ ಅವಶ್ಯಕತೆ ಇದೆ ಎಂದು ತಿಳಿದು ಚಾಣಕ್ಯ 800 ಬಂಗಾರದ ವರಹಗಳನ್ನು ಜೋಡಿಸಿ ಬಚ್ಚಿಡುತ್ತಾನೆ. ತದನಂತರ ತನ್ನ ಈ ಮಹತ್ ಕಾರ್ಯಕ್ಕಾಗಿ ಒಬ್ಬ ಸರಿಯಾದ ವ್ಯಕ್ತಿಯನ್ನು ಹುಡುಕಲಾರಂಭಿಸುತ್ತಾನೆ. ಆಗ ಅವನಿಗೆ ಸಿಕ್ಕವನೇ ಚಂದ್ರಗುಪ್ತ. ಚಂದ್ರಗುಪ್ತನು ಚಾಣಕ್ಯರ ಹಳೆಯ ಶಿಷ್ಯ. ಬಾಲ್ಯದಲ್ಲಿ ಸ್ನೇಹಿತರೊಂದಿಗೆ ಆಟನಾಡುತ್ತಿರುವಾಗ ಚಂದ್ರಗುಪ್ತನು ರಾಜನ ಪಾತ್ರಧಾರಿಯಾಗಿರುತ್ತಾನೆ. ಈ ಆಟದಲ್ಲಿ ಚಂದ್ರಗುಪ್ತನು ದರೋಡೆಕೋರರಿಗೆ ಶಿಕ್ಷೆಯನ್ನು ವಿಧಿಸುತ್ತಿರುತ್ತಾನೆ. ಅವನ ಅಗಾಂಭೀರ್ಯ ನಡೆನುಡಿ ಕಂಡ ಚಾಣಕ್ಯ ಚಂದ್ರಗುಪ್ತನಲ್ಲಿ ಒಬ್ಬ ಪ್ರಬಲ ರಾಜನನ್ನು ನೋಡಿರುತ್ತಾರೆ. ಹೀಗೆ ಕಂಡ ಚಂದ್ರಗುಪ್ತನನ್ನು ತಕ್ಷಶಿಲೆಯಲ್ಲಿ 10 ವರ್ಷಗಳ ಕಾಲ ಅವನಿಗೆ ತರಬೇತಿ ನೀಡಿರುತ್ತಾರೆ. ಅರ್ಥಶಾಸ್ತ್ರ, ಯುದ್ಧಶಾಸ್ತ್ರ ಹೀಗೆ ಹಲವಾರು ವಿದ್ಯೆಗಳಲ್ಲಿ ಚಂದ್ರಗುಪ್ತನನ್ನು ಪಾರಂಗಿತನನ್ನಾಗಿ ಮಾಡಿರುತ್ತಾರೆ. ಈಗ ತಮ್ಮ ಈ ಕಾರ್ಯಕ್ಕೆ ಚಂದ್ರಗುಪ್ತನೇ ಸರಿಯಾದ ವ್ಯಕ್ತಿ ಎಂದು ಚಾಣಕ್ಯ ಚಂದ್ರಗುಪ್ತನ ಬಳಿ ಬರುತ್ತಾರೆ. ಹೇಗೆ ಚಂದ್ರಗುಪ್ತ ಮತ್ತು ಚಾಣಕ್ಯರು ಸೇರಿ ನಂದ ಸಾಮ್ರಾಜ್ಯವನ್ನು ಮತ್ತು ಧನಾನಂದನನ್ನು ಸೋಲಿಸಿ ಮೌರ್ಯ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡುತ್ತಾರೆ ಎಂದು ಮುಂದಿನ ವಿಡಿಯೋದಲ್ಲಿ ನೋಡೋಣ.